ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಲ್ಯಾಂಡಿಂಗ್ನಲ್ಲಿ ಮಹಾ ಎಡವಟ್ಟು, ಬಿಚ್ಚಿಟ್ಟ ಹೈಕ್ರಾಫ್ಟ್ ಏವಿಯೇಷನ್ ವರದಿಯಲ್ಲಿ ಏನಿದೆ? ದಿ ಫೈಲ್ ಬಿಚ್ಚಿಟ್ಟ ಸ್ಫೋಟಕ ಸತ್ಯ. ನಮಸ್ಕಾರ ವೀಕ್ಷಕರೇ. ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ ಒಬ್ಬ ವ್ಯಕ್ತಿಯಲ್ಲ, ಅವರು ಇಡೀ ರಾಜ್ಯದ 7 ಕೋಟಿ ಜನರ ಪ್ರತಿನಿಧಿ. ಅವರ ಭದ್ರತೆಗಾಗಿ ಪ್ರತಿದಿನ ಲಕ್ಷಾಂತರ ರೂಪಾಯಿಗಳ ತೆರಿಗೆ ಹಣವನ್ನ ಖರ್ಚು ಮಾಡಲಾಗುತ್ತೆ. ಅವರ ಪ್ರಯಾಣದಲ್ಲಿ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳನ್ನು ಬಳಸಲಾಗುತ್ತೆ. ಲ್ಯಾಂಡಿಂಗ್ ಆಗುವ ಮುನ್ನ 10 ಬಾರಿ ತಪಾಸಣೆಗಳನ್ನು ಮಾಡಲಾಗುತ್ತೆ. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಯಾಣ ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುವಾಗ ಒಂದು ಭಾರಿ ದೊಡ್ಡ ಮಟ್ಟದ ಭದ್ರತಾ ಲೋಪ ನಡೆದಿದೆ ಅಂತಂದ್ರೆ ನೀವು ನಂಬ್ತೀರಾ? ಹೌದು. ಪ್ರಸ್ತುತ ಜೂನ್ 2026ರ ಈ ಅವಧಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತು ಆಡಳಿತ ಯಂತ್ರದಲ್ಲಿ ಬಹುದೊಡ್ಡ ಬಿರುಗಾಳಿಯನ್ನು ಎಬ್ಬಿಸುವಂತಹ ಸ್ಫೋಟಕ ವರದಿಯೊಂದು ಹೊರಬಿದ್ದಿದೆ. ರಾಜ್ಯದ ಅತ್ಯಂತ ನಿಖರ ಹಾಗೂ ಪ್ರಸಿದ್ಧ ತನಿಖಾ ಪತ್ರಿಕೋದ್ಯಮ ಜಾಲತಾಣ ದಿ ಫೈಲ್ ಇದೀಗ ದಾಖಲೆಯ ಸಮೇತ ಸರ್ಕಾರದ ಬಹುದೊಡ್ಡ ರಹಸ್ಯವೊಂದನ್ನು ಬಟಾಬಯಲು ಮಾಡಿದೆ. ಮುಖ್ಯಮಂತ್ರಿಗಳು ಪ್ರಯಾಣ ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಅನ್ನ ಆಪರೇಟ್ ಮಾಡ್ತಾ ಇದ್ದ ಹೈಕ್ರಾಫ್ಟ್ ಏವಿಯೇಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಈ ಲ್ಯಾಂಡಿಂಗ್ ಲೋಪದ ಬಗ್ಗೆ ಒಂದು ವಿಸ್ತೃತವಾದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೆ ಆಘಾತಕಾರಿ ವಿಚಾರ ಏನಂತಂದ್ರೆ, ರಾಜ್ಯದ ಆಡಳಿತ ಯಂತ್ರವು ಈ ವರದಿಯನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸದೆ ಅತ್ಯಂತ ರಹಸ್ಯವಾಗಿ ಬಚ್ಚಿಟ್ಟಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಇದ್ದ ಆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುವಾಗ ನಿಜಕ್ಕೂ ನಡೆದ ಆ ಮಹಾ ಎಡವಟ್ಟು ಏನು? ಆ ಹೈಕ್ರಾಫ್ಟ್ ಏವಿಯೇಷನ್ ಕಂಪನಿಯು ಸರ್ಕಾರಕ್ಕೆ ನೀಡಿದ ಆ ಸೀಕ್ರೆಟ್ ರಿಪೋರ್ಟ್ನಲ್ಲಿರುವ ಸ್ಫೋಟಕ ಅಂಶಗಳೇನು? ಆ ವರದಿಯನ್ನ DPAR ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಪಾಟಿನಲ್ಲಿ ಭದ್ರವಾಗಿ ಮುಚ್ಚಿಡಲು ಕಾರಣವಾಗಿರುವ ಆ ರಾಜಕೀಯ ಮತ್ತು ಆಡಳಿತಾತ್ಮಕ ಒತ್ತಡ ಎಂಥದ್ದು? ಮತ್ತು VVIP ಹೆಲಿಕಾಪ್ಟರ್ ಕಾರ್ಯಾಚರಣೆಗಳ ಹಿಂದೆ ನಡೆಯುವ $1 ಮಿಲಿಯನ್ ಟೆಂಡರ್ ದಂಧೆಗೂ ಈ ಭದ್ರತಾ ಲೋಪಕ್ಕೂ ಇರುವ ಆ ಕಣ್ಣಿಗೆ ಕಾಣದ ಕನೆಕ್ಷನ್ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಸಿದ್ದರಾಮಯ್ಯನವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಲೋಪ ಮತ್ತು ದಿ ಫೈಲ್ಸ್ ಬಿಚ್ಚಿಟ್ಟಿರುವ ಸ್ಫೋಟಕ ಸತ್ಯ ಮತ್ತು ಹೈಕ್ರಾಫ್ಟ್ ಏವಿಯೇಷನ್ ವರದಿಯ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಲ್ಯಾಂಡಿಂಗ್ ವೇಳೆ ಆಗಿದ್ದೇನು? ದಿ ಫೈಲ್ ವರದಿ ಬಿಚ್ಚಿಟ್ಟ ಆ ಕರಾಳ ಕ್ಷಣಗಳು. ವೀಕ್ಷಕರೇ, ಭದ್ರತಾ ಬಿಕ್ಕಟ್ಟಿನ ಆಳವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುವಾಗ ನಡೆದ ತಾಂತ್ರಿಕ ಎಡವಟ್ಟನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸಾಮಾನ್ಯವಾಗಿ VVIP ಹೆಲಿಕಾಪ್ಟರ್ಗಳು ಲ್ಯಾಂಡಿಂಗ್ ಆಗಬೇಕಾದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ನಿಯಮಗಳ ಪ್ರಕಾರ ಅತ್ಯಂತ ಕಟ್ಟುನಿಟ್ಟಾದ ಪ್ರೋಟೋಕಾಲ್ಗಳನ್ನು ಅನುಸರಿಸಬೇಕಾಗತ್ತೆ. ಹೆಲಿಕಾಪ್ಟರ್ನ ಅಳತೆ, ಅಲ್ಲಿನ ಗಾಳಿಯ ದಿಕ್ಕು, ಸುತ್ತಮುತ್ತಲಿನ ಅಡೆತಡೆಗಳು ಮತ್ತು ಪೈಲಟ್ಗೆ ಸಿಗುವ ವಿಸಿಬಿಲಿಟಿ ಎಲ್ಲವನ್ನೂ ಕೂಡ ಮುಂಚಿತವಾಗಿಯೇ ಸ್ಥಳೀಯ ಆಡಳಿತ ಖಚಿತಪಡಿಸಬೇಕಾಗತ್ತೆ. ಆದರೆ ದಿ ಫೈಲ್ ಜಾಲತಾಣದ ತನಿಖಾ ವರದಿಯ ಪ್ರಕಾರ ಮುಖ್ಯಮಂತ್ರಿಗಳು ಇದ್ದ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುವ ಸಮಯದಲ್ಲಿ ಆ ಪ್ರೋಟೋಕಾಲ್ಗಳ ಭಾರಿ ಉಲ್ಲಂಘನೆಯಾಗಿದೆ. ಹೆಲಿಪ್ಯಾಡ್ ನಿರ್ವಹಣೆಯಲ್ಲಿನ ಲೋಪ ಅಥವಾ ಪೈಲಟ್ಗೆ ನೀಡಲಾದ ತಪ್ಪು ನಿರ್ದೇಶನಗಳಿಂದಾಗಿ ಹೆಲಿಕಾಪ್ಟರ್ ಸುರಕ್ಷಿತವಾಗಿ ಇಳಿಯುವ ಪ್ರಕ್ರಿಯೆಯಲ್ಲಿ ಭಾರಿ ಅಡಚಣೆ ಉಂಟಾಗಿತ್ತು. ಹೆಲಿಕಾಪ್ಟರ್ ನೆಲ ಸ್ಪರ್ಶಿಸುವ ಆ ಕೆಲವೇ ಸೆಕೆಂಡುಗಳಲ್ಲಿ ಉಂಟಾದ ಆ ತಾಂತ್ರಿಕ ಮತ್ತು ಆ ಆಡಳಿತಾತ್ಮಕ ಎಡವಟ್ಟು ಅತ್ಯಂತ ದೊಡ್ಡ ಮಟ್ಟದ ಭೀಕರ ದುರಂತಕ್ಕೆ ಆಹ್ವಾನ ನೀಡುವಂತಿತ್ತು. ಅದೃಷ್ಟವಶಾತ್ ಆ ಕ್ಷಣದಲ್ಲಿ ಯಾವುದೇ ಭಾರೀ ಅನಾಹುತ ಸಂಭವಿಸಲಿಲ್ಲ. ಆದರೆ ರಾಜ್ಯದ ಪ್ರಥಮ ಪ್ರಜೆಯ ಭದ್ರತೆಯಲ್ಲಿಯೇ ಇಂತಹ ಬೃಹತ್ ಲೋಪ ಆಗಿರೋದು ಇಡೀ ಪೊಲೀಸ್ ಇಲಾಖೆ ಮತ್ತು ಆಡಳಿತ ಯಂತ್ರದ ಕಾರ್ಯವೈಖರಿಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಯಾರು ಆ ಹೆಲಿಕ್ರಾಫ್ಟ್ ಏವಿಯೇಷನ್? ಕೋಟ್ಯಾಂತರ ರೂಪಾಯಿಗಳ ಟೆಂಡರ್ ರಹಸ್ಯವೇನು? ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಸಿದ್ದರಾಮಯ್ಯನವರು ಪ್ರಯಾಣ ಮಾಡ್ತಾ ಇದ್ದಂತಹ ಆ ಹೆಲಿಕಾಪ್ಟರ್ ಯಾರದ್ದು? ಅದರ ನಿರ್ವಹಣೆ ಮಾಡ್ತಾ ಇದ್ದದ್ದು ಯಾರು? ವೀಕ್ಷಕರೇ, ರಾಜ್ಯ ಸರ್ಕಾರದ VVIPಗಳ ಪ್ರಯಾಣಕ್ಕಾಗಿ ಸರ್ಕಾರವು ಖಾಸಗಿ ಏವಿಯೇಷನ್ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿಗಳ ಟೆಂಡರ್ ಅನ್ನು ನೀಡಲಾಗುತ್ತೆ. ಈ ನಿರ್ದಿಷ್ಟ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪ್ರಯಾಣಕ್ಕಾಗಿ ಹೆಲಿಕಾಪ್ಟರ್ ಸೇವೆಯನ್ನ ಒದಗಿಸಿದ್ದು ಇದೇ ಹೈಕ್ರಾಫ್ಟ್ ಏವಿಯೇಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿ. ಒಂದು ಖಾಸಗಿ ಕಂಪನಿಗೆ ಸರ್ಕಾರದ VVIPಗಳ ಪ್ರಯಾಣದ ಜವಾಬ್ದಾರಿ ನೀಡಿದಾಗ ಆ ಕಂಪನಿಯು ಅತ್ಯುನ್ನತ ದರ್ಜೆಯ ಹೆಲಿಕಾಪ್ಟರ್ಗಳನ್ನು ಮತ್ತು 100 ಗಂಟೆಗಳ ಹಾರಾಟದ ಅನುಭವ ಇರುವ ಪರಿಣಿತ ಪೈಲಟ್ಗಳನ್ನು ಒದಗಿಸುವುದು ಕಡ್ಡಾಯವಾಗಿರುತ್ತೆ. ಆದರೆ ಲ್ಯಾಂಡಿಂಗ್ ಲೋಪ ನಡೆದ ತಕ್ಷಣವೇ DGCA ನಿಯಮಗಳ ಪ್ರಕಾರ ಹೈಕ್ರಾಫ್ಟ್ ಏವಿಯೇಷನ್ ಕಂಪನಿಯು ಘಟನೆಯ ಸಂಪೂರ್ಣ ವಿವರನ್ನ ಒಳಗೊಂಡಂತಹ ಒಂದು ತಾಂತ್ರಿಕ ವರದಿಯನ್ನ ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿತ್ತು. ಕಂಪನಿಯು ಆ ವರದಿಯನ್ನ ಸಲ್ಲಿಸಿದೆ ಕೂಡ. ಆದರೆ ಅಸಲಿಯಾಟ ಶುರುವಾಗೋದೇ ಇಲ್ಲಿಂದ. ಕಪಾಟು ಸೇರಿದ ಸೀಕ್ರೆಟ್ ರಿಪೋರ್ಟ್. ಸರ್ಕಾರ ಆ ವರದಿಯನ್ನ ಬಚ್ಚಿಟ್ಟಿದ್ಯಾಕೆ?
ದಿ ಫೈಲ್ ಜಾಲತಾಣ, ದಿ ಫೈಲ್ ಸುದ್ದಿವಾಹಿನಿ ತನ್ನ ತನಿಖೆಯಲ್ಲಿ ಕೆದಕಿರುವಂತಹ ಅತಿದೊಡ್ಡ ಪ್ರಶ್ನೆಗಿದು. ಆ ಹೈಕ್ರಾಫ್ಟ್ ಏವಿಯೇಷನ್ ಕಂಪನಿ ನೀಡಿದ ಆ ವರದಿಯನ್ನು ಸರ್ಕಾರ ಸಾರ್ವಜನಿಕವಾಗಿ ಬಹಿರಂಗಪಡಿಸದೆ ಕಡತಗಳ ಮಧ್ಯೆ ಗುಪ್ತವಾಗಿ ಮುಚ್ಚಿಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಹುಡುಕೊಂಡಿದೆ ದಿ ಫೈಲ್ ಚಾನಲ್. ರಾಜಕೀಯ ಮತ್ತು ಆಡಳಿತಾತ್ಮಕ ವಲಯದಲ್ಲಿ ಚರ್ಚೆಯಾಗ್ತಾ ಇರುವ ಈ ಇನ್ಸೈಡ್ ಮಾಹಿತಿಯ ಪ್ರಕಾರ ಆ ವರದಿಯಲ್ಲಿ ಕೆಲವೊಂದಿಷ್ಟು ಅತ್ಯಂತ ಕರಾಳ ಮತ್ತು ಮುಜುಗರ ತರುವಂತಹ ಸತ್ಯಗಳು ಅಡಗಿವೆ. ಸ್ಥಳೀಯ ಆಡಳಿತದ ವೈಫಲ್ಯ. ವರದಿಯಲ್ಲಿ ಲ್ಯಾಂಡಿಂಗ್ ಲೋಪಕ್ಕೆ ಪೈಲಟ್ನ ತಪ್ಪು ಕಾರಣವಲ್ಲ, ಬದಲಾಗಿ ಸ್ಥಳೀಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯು ಹೆಲಿಪ್ಯಾಡ್ ನಿರ್ಮಿಸುವಲ್ಲಿ ಮಾಡಿದ ನಿರ್ಲಕ್ಷ್ಯವೇ ಕಾರಣ ಅಂತ ಉಲ್ಲೇಖಿಸಿರುವ ಸಾಧ್ಯತೆಗಳಿದ್ದಾವೆ. ಇದನ್ನು ಒಪ್ಪಿಕೊಂಡ್ರೆ ಸರ್ಕಾರದ ಉನ್ನತ ಅಧಿಕಾರಿಗಳ ತಲೆದಂಡವಾಗುವುದು ಖಚಿತ. ಟೆಂಡರ್ ಲಾಬಿ. ಈ ಹೈಕ್ರಾಫ್ಟ್ ಏವಿಯೇಷನ್ ಕಂಪನಿಗೆ ಟೆಂಡರ್ ನೀಡುವ ಪ್ರಕ್ರಿಯೆಯಲ್ಲೇ ನಿಯಮಗಳ ಉಲ್ಲಂಘನೆಯಾಗಿದೆಯಾ? ತಾಂತ್ರಿಕವಾಗಿ ಸಮರ್ಥವಲ್ಲದ ಕಂಪನಿಗೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಾಂಟ್ರಾಕ್ಟ್ ನೀಡಲಾಗಿತ್ತಾ? ಈ ವರದಿ ಹೊರಬಿದ್ದರೆ ಟೆಂಡರ್ ನೀಡಿದ DPAR ಅಧಿಕಾರಿಗಳ ಬಣ್ಣ ಬಯಲಾಗತ್ತಾ ಅನ್ನುವ ಭೀತಿ ಇದೆಯಾ? ಹವಾಮಾನದ ನಿರ್ಲಕ್ಷ್ಯ. ಲ್ಯಾಂಡಿಂಗ್ ಮಾಡಲು ಹವಾಮಾನ ಯೋಗ್ಯವಿಲ್ಲದಿದ್ದರೂ VVIPಗಳ ಒತ್ತಡಕ್ಕೆ ಮಣಿದು ಬಲವಂತವಾಗಿ ಲ್ಯಾಂಡಿಂಗ್ ಮಾಡಿಸುವುದಕ್ಕೆ ಪ್ರಯತ್ನವಾಯಿತಾ? ಈ ಮೇಲಿನ ಯಾವುದೇ ಅಂಶಗಳು ವರದಿಯಲ್ಲಿದ್ದರೂ ಅದು ಆಡಳಿತಾರೂಢ ಸರ್ಕಾರಕ್ಕೆ ಭಾರಿ ದೊಡ್ಡ ಮುಜುಗರ ತಂದಿಡುವಂತಹದ್ದು ಖಚಿತ. ಇದೇ ಕಾರಣಕ್ಕಾಗಿಯೇ ಪಾರದರ್ಶಕತೆಯ ಬಗ್ಗೆ ಭಾಷಣ ಮಾಡುವ ಸರ್ಕಾರ ಈ ವರದಿಯನ್ನು RTI ಅಡಿಯಲ್ಲೂ ನೀಡದೆ ತಡೆ ಹಿಡಿದಿದೆ ಅನ್ನೋದು ದಿ ಫೈಲ್ ಜಾಲತಾಣದ ಗಂಭೀರ ಆರೋಪವಾಗಿದೆ. VVIP ಭದ್ರತೆಯ ಗೈಡ್ಲೈನ್ಸ್ ಉಲ್ಲಂಘನೆ, ಮುಂದೆ ಕಾದಿದೆಯಾ ಅಪಾಯ? ವೀಕ್ಷಕರೇ, ಇದು ಕೇವಲ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಎಡವಟ್ಟಿನ ವಿಷಯವಲ್ಲ, ಇದು ಇಡೀ ಸಿಸ್ಟಮ್ಗೆ ಹಿಡಿದಿರುವ ಕನ್ನಡಿ. ಭಾರತದ ಇತಿಹಾಸದಲ್ಲಿ ಈ ಹಿಂದೆ ಹಲವಾರು ಬಾರಿ ರಾಜಕೀಯ ನಾಯಕರು ಹೆಲಿಕಾಪ್ಟರ್ ದುರಂತಗಳಲ್ಲಿ ಭಾರಿ ದೊಡ್ಡ ಮಟ್ಟದ ಅನಾಹುತಗಳನ್ನು ಎದುರಿಸಿದ್ದಾರೆ. ಆಂಧ್ರ ಪ್ರದೇಶದ ಮಾಜಿ CM YS ರಾಜಶೇಖರ್ ರೆಡ್ಡಿ ಅವರ ಘಟನೆ ನಮಗೆಲ್ಲರಿಗೂ ನೆನಪಿದೆ. ಇಂತಹ ಸೂಕ್ಷ್ಮ ಘಟನೆಗಳು ನಡೆದಾಗ ಆ ತಪ್ಪುಗಳಿಂದ ಪಾಠ ಕಲಿಯೋದು ಬಿಟ್ಟು ಆ ತಪ್ಪುಗಳನ್ನು ಕಾರ್ಪೆಟ್ ಅಡಿಯಲ್ಲಿ ಮುಚ್ಚಿಡ ಹಾಕುವಂತಹ ಪ್ರವೃತ್ತಿ ಅತ್ಯಂತ ಅಪಾಯಕಾರಿಯಾದದ್ದು. ಇಂದು CM ಅವರ ಲ್ಯಾಂಡಿಂಗ್ನಲ್ಲಿ ಲೋಪವಾಗಿದೆ. ನಾಳೆ ಇದೇ ಹೆಲಿಕ್ರಾಫ್ಟ್ ಏವಿಯೇಷನ್ ಕಂಪನಿಯ ಹೆಲಿಕಾಪ್ಟರ್ಗಳು ಬೇರೆ ಸಚಿವರು ಪ್ರಯಾಣ ಮಾಡ್ತಾ ಇರುವಾಗ ಮತ್ತೆ ಅದೇ ರೀತಿಯ ತಾಂತ್ರಿಕ ಅಡಚಣೆ ಎದುರಾದರೆ ಅದರ ಜವಾಬ್ದಾರಿ ಯಾರು ಹೊರ್ತಾರೆ? DPAR ಇಲಾಖೆಯು ಆ ವರದಿಯನ್ನು ಮುಚ್ಚಿಡುವ ಬದಲು ಅದರಲ್ಲಿರುವ ಲೋಪಗಳನ್ನು ಸರಿಪಡಿಸಿ ಭವಿಷ್ಯದಲ್ಲಿ ಇಂತಹ ಗಂಡಾಂತರಗಳು ಮರುಕಳಿಸದಂತೆ ತಡೆಯಲು ಈ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ರಾಜಕೀಯ ಇಮೇಜ್ ಉಳಿಸಿಕೊಳ್ಳುವುದಕ್ಕೆ ಭದ್ರತೆಯನ್ನು ಗಾಳಿಗೆ ತೂರಲಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ದಿ ಫೈಲ್ ಜಾಲತಾಣ ಬಯಲಿಗೆಳೆದಿರುವ ಈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಲೋಪ ಮತ್ತು ಬಹಿರಂಗವಾದ ವರದಿಯ ಪ್ರಕರಣವು ನಮ್ಮ ಆಡಳಿತ ವ್ಯವಸ್ಥೆಯ ಒಳಗಿರುವ ಗೌಪ್ಯತೆಯ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯ ಭದ್ರತೆಯೇ ಪ್ರಶ್ನಾರ್ಥಕವಾಗಿರುವಾಗ ಸಾಮಾನ್ಯ ಜನರ ಸುರಕ್ಷತೆಯ ಗತಿ ಏನು ಅನ್ನುವಂತಹ ಆತಂಕ ಮೂಡುವುದು ಸಹಜ. ಈ ತನಿಖಾ ವರದಿಯ ನಂತರವಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಹೈಕ್ರಾಫ್ಟ್ ಏವಿಯೇಷನ್ ವರದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಆಶಿಸೋಣ. ವೀಕ್ಷಕರೇ, ನಿಮಗೇನನ್ಸುತ್ತೆ? CM ಅವರ ಭದ್ರತೆಯಲ್ಲಿ ಇಂತಹ ಬೃಹತ್ ಲೋಪವಾದರೂ ಆ ವರದಿಯನ್ನು ಸರ್ಕಾರ ಮುಚ್ಚಿಟ್ಟಿದ್ದು ಸರಿನಾ? ಖಾಸಗಿ ಏವಿಯೇಷನ್ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ಟೆಂಡರ್ ನೀಡುವ ಮುನ್ನ ಅವರ ಹಿನ್ನೆಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ನಿಷ್ಪಕ್ಷಪಾತವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.